ಹುಟ್ಟಿದ ತಕ್ಷಣ ಕಡಿಮೆ ಅಂದ್ರೆ 2 ನಿಮಿಷ ನೋಡ್ಬೇಕು. ಯಾರ್ಯಾರು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ 2 ನಿಮಿಷದಕ್ಕೆ ಮುಂಚೆ ನೋಡ್ತಾರೋ ಅವರೆಲ್ಲ ಅಕ್ಕಿ ನೋಡ್ತಾ ಇಲ್ಲ, ವಿಷಯ ಗೊತ್ತಿಲ್ಲ. ಓಕೆ, ಏನೇನ್ ನೋಡ್ಬೇಕು, ಎಷ್ಟೆಷ್ಟು ನೋಡ್ಬೇಕು, ಯಾತಕ್ ನೋಡ್ಬೇಕು ಅಂತ ಹೇಳಾದ್ಮೇಲೆ ಅದ ಸತ್ಯದ ಅರಿವು 100 ಜನಕ್ಕೆ ಗೊತ್ತಾಗಿಲ್ಲ ಅಂದ್ರೂ ಯಾರೋ ಒಬ್ಬ ಇದ್ದಾನೆ ಕಾಯ್ತಾ, ಅವನ್ಗೆ ಅರ್ಥ ಆಗ್ತದೆ. ಈ 100 ಜನ ಬೇಕಾದ್ರೆ ಉಡ್ಬೋದು ಈ ಮಾಧ್ಯಮದಲ್ಲಿ. ಅದೇನ್ರಿ ಐಸೈನ್ ನೋಡೋದಕ್ಕೆ ಇಷ್ಟೊತ್ತು ಬೇಕಂತಾರೆ. ಓಮರ್ ಅವ್ರನ್ನ ಕೇಳಿದ್ರೆ ಬೈತಾರೆ. ಓಮರ್ ಅವರೆಲ್ಲ ಬಂದು ಫ್ರಾಕ್ಷನ್, ಅವರು ಐಸೈನ್ ನ ಓದೋರು, ಇಲ್ಲಿ ಶೇಕ್ ಲೈನ್ ನ ಓದೋದು, ಒಂದಕ್ಕೊಂದು ಲಿಂಕ್ಗಳನ್ನ ಓದೋದು, ಕೋಆರ್ಡಿನೇಷನ್ಗಳನ್ನ ಓದೋದು. ಕೋಆರ್ಡಿನೇಷನ್ ಇಲ್ಲ ಅಂದ್ರೆ ಅಕ್ಕಿ ಆಡಲ್ಲ. ನೀ ಏನೇ ಐಸೈನ್ ಇರ್ಲಿ ಅಕ್ಕಿ ಆಡಲ್ಲ. ಕೋಆರ್ಡಿನೇಷನ್ ಇರ್ಬೇಕು. ಕೋಆರ್ಡಿನೇಷನ್, ಒಂದಕ್ಕೆ ರೆಕ್ಕೆ ಅಂದ್ರೆ ರೆಕ್ಕೆ ಇಷ್ಟಿದೆ ಅಂದ್ರೆ 1:2 ಇದೆ, 1:2 ಇದೆ, ಇದ್ ಬಿಟ್ರೆ ಮಾತ್ರ ಆಡಲ್ಲ. ಬಾಡಿನೂ ಹಾಗೆ ಕೋಆರ್ಡಿನೇಟ್ ಮಾಡ್ಬೇಕು. ಎಲ್ಲರೂ ಒಂದೊಂದು ಅದಕ್ಕೆ ಸರಿಯಾದ ಸಮಯಕ್ಕೆ ವರ್ಕ್ ಮಾಡ್ಬೇಕಾಗಿ ಬರ್ತದೆ. ಕರೆಕ್ಟ್. ಒಂದು ಎಕ್ಸಾಂಪಲ್ ಹೆಂಗೆ ಹೇಳ್ತೀನಿ, ಒಂದು ಚಿಕ್ಕ ಮಗು ಹತ್ರ ಒಂದು ಬಾಲ್ ಹಾಕಿದ್ರೆ 100 ಸತಿ ಹಿಡಿಯಲ್ಲ. ಪ್ರಾಕ್ಟೀಸ್ ಆಗಿ ಆಗಿ ಒಂದ್ ಹಂತಕ್ಕೆ ಬರುತ್ತೆ, ಎಲ್ಲಾಕ ಬಾಲ್ ಹಿಡಿತದೆ, ಓಡ್ ಬಂದು ಹಿಡಿತದೆ. ಅಲ್ಲಿಗೆ ಕಣ್ಣು ಕಾಲು ಕಣ್ಣು ಕೈ ಬ್ರೈನು ಎಲ್ಲ ಬಂದು ಆ ಗಳಿಗೆದಲ್ಲಿ ವರ್ಕ್ ಮಾಡಿದಾಗ ಅದು ಆಕ್ಟ್ ಆಗ್ತದೆ. ಕರೆಕ್ಟ್. ಹಂಗೇನೆ ಈ ಶೇಕ್ ಲೈನ್ ನಲ್ಲಿ ಎಲ್ಲ ವರ್ಕೌಟ್ ಆದಾಗ ಅದು ಪರಿಪೂರ್ಣ ಆಗ್ತದೆ. ನೀವು ಆಡದೇ ಅಕ್ಕಿ ಮಗುನಲ್ಲಿ ನೋಡ್ರೆ ಏನೂ ಇರಲ್ಲ, ಯಾವ ಶೇಪ್ ಲೈನ್ ಕಾಣಲ್ಲ, ಕೋಆರ್ಡಿನೇಷನ್ ಆಗಿಲ್ಲ. ಅಲ್ಲಿ ಒಂದು ಹಿಂಗ್ ತಟ್ಟಬೇಕು, ತಾಳ್ ಮಾಡ್ಬೇಕು, ಕಂಬರ್ ಮಾಡ್ಬೇಕು, ಆಮೇಲೆ ಇದೆಲ್ಲ ಕೋಆರ್ಡಿನೇಟ್ ಆದ್ಮೇಲೆ ಪರಿಪೂರ್ಣ ಆಗ್ತದೆ. ಓಕೆ, ಅವಾಗ ಆ ತಟ್ಟೋದನ್ನ ಅಲ್ಲಿ ಹೆಂಗ್ ನೋಡ್ತೀಯಾ, ನೋಡ್ಬೋದು. ಹಿಂಗೆ ಬಾಜು ಬಂದ್ಬಿಡ್ತದೆ, ಹಿಂಗೆ ಹೊಡೆದು ಬಿಡ್ತದೆ, ಹಂಗೆ ಹೊಡೆದು ಬಿಡ್ತದೆ, ಮರಿ ನೋಡಿ ಹೆಂಗ್ ಹೇಳ್ತೀಯ, ಅದನ್ನು ಪರಿಪೂರ್ಣನೇ ಆಗಿಲ್ಲ. ಪರಿಪೂರ್ಣ ಆದ್ಮೇಲೆ ಒಂದು ಮಗು ಕ್ಯಾಚ್ ಹಿಡಿಯೋ ಟೈಮ್ ಅಲ್ಲಿ ಬಂದಾಗ ಅದು ಗೊತ್ತಾಗ್ತದೆ. ಮೊದಲ ಮಗುಗೆ ಬಾಲ್ ಆದರೆ ನೀವು ಹಿಡಿತಾ ಇಲ್ಲ. ಐಸೈನ್ ಬಂದಿದ್ದೆ ಬೇರೆ ಕಾಂಟಿನೆಂಟಲ್, ಪ್ರತಿಯೊಂದು ಕಾಂಟಿನೆಂಟಲ್ ಇರೋ ಕಣ್ಣುಗಳ ವಿವರಣೆಗಳು ಅದು ಕೆಲಸ ಮಾಡುತ್ತೆ, ಮಾಡಲ್ಲ ಅಂತ ನಾನು ಹೇಳಲ್ಲ. ಪ್ರಕೃತಿಗೆ ಅನುಸಾರವಾಗಿ ಅದು ಮಾಡ್ತಾ ಇದೆ. ಆದ್ರೆ ಆ ಐಸೈನೇ ಇಲ್ಲಿರ್ಬೇಕು ಅಂತಲ್ಲ. ನಮ್ಮ ಇಂಡಿಯನ್ ಕಣ್ಣುಗಳು ಬೇರೆ, ಹೌದು, ಬೇರೆ ಪಾರ್ಥಿದ ಕಣ್ಣುಗಳು ಬೇರೆ, ಬೇರೆ ಪಾರ್ಥಿದ ಮೇಲ್ಗಳು ಬೇರೆ, ಬೇರೆ ಪಾರ್ಥಿದ ನೀರು ಬೇರೆ, ಎಲ್ಲ ವ್ಯತ್ಯಾಸ ಪಡ್ತದೆ. ಅಲ್ಲೇ ಜನ್ಮ ಜನ್ಮ ಇದ್ದು ಬೆಳೆದು ಬಂದು ಆ ರಚನೆಯಲ್ಲಿ ಹುಟ್ಟಿರೋ ಕಣ್ಣುಗಳು ಅದಕ್ಕೆ ಅನುಗುಣವಾಗಿ ಅವು ರಚನೆ ಆಗಿರ್ತವೆ. ಇದು ಎಷ್ಟು ಜನ್ಮದಿಂದ ಆಗಿರೋದು. ಅದನ್ನ ಬಂದು ಇಲ್ಲಿ ನೋಡಿ ಎಷ್ಟು ಮಾತ್ರ ಅಂತ ನೋಡ್ಕೋಬೇಕು, ಯಾವ್ದಕ್ ಬೇಕು ಅಂತ ನೋಡ್ಕೋಬೇಕು ನೀವು. ಅದು ಎಷ್ಟು ಕೆಲಸ ಮಾಡ್ತದೆ ಅಂತ, ಏನಕ್ಕೆ ಕಾರ್ಡಿನೇಷನ್ ಏನ್ ಕೆಲಸ ಮಾಡುತ್ತೆ, ಅಡಾಪ್ಟೇಷನ್ ಏನ್ ಕೆಲಸ ಮಾಡುತ್ತೆ, ಸರ್ವೇಷನ್ ಏನ್ ಕೆಲಸ ಮಾಡುತ್ತೆ, ಸ್ಪ್ಲಿಟ್ ಲೈನ್, ಪ್ರತಿ ಒಂದು ಇದು ಕೆಲಸ ಮಾಡುತ್ತಾ ಇಲ್ವಾ, ಇದು ನಮಗ್ ಬೇಕಾ ಬೇಡವಾ, ಇದು ಇಲ್ಲಿ ಕಾರ್ಯರೂಪಕ್ಕೆ ಬರುತ್ತಾ ಇಲ್ವಾ ಅಂತ ನೀವು ಗಣನೆಗೆ ತಗೋಬೇಕು ಅದನ್ನ. ಅದು ತುಂಬಾ ಯೋಚನೆ ಮಾಡಿ. ಅದಕ್ಕೆ ನೀವು ಸರಿಸಾಗಿ ಕಲಿಯಕ್ಕಾಗಲ್ಲ. ಅದಕ್ಕೆ ಒಂದು ಗುರು ಇರಲೇಬೇಕು. ಸತ್ಯವಾದ ಮಾತು. ಗುರು ಇಲ್ಲ ಅಂದ್ರೆ ಏನ್ ಸಾಧನೆ ಮಾಡಕ್ಕಾಗಲ್ಲ. ನೀವೇನೇನೋ ಡವ ಹೇಳ್ತಾ ಇರ್ತೀರಾ, ನಿಮ್ ಗುರು ಯಾರು ಅಂತ ನಾನು ಕೇಳ್ತೀನಿ. ಗುರು ಇಲ್ಲ ಅಂದ್ರೆ ನೀನ್ ಪರಿಪೂರ್ಣ ಇಲ್ಲ ಅಂತ ನಾನು ತೀರ್ಮಾನ ಮಾಡ್ಬಿಡ್ತೀನಿ. ಗುರುವಿಂದ ಆಗಕ್ಕಾಗಲ್ಲ. ಕರೆಕ್ಟ್. ಗುರುವೇ ಇದ್ರು ಗುರು ಹತ್ರ ನೀನು ಸರೆಂಡರ್ ಆಗಿಲ್ಲ ಅಂದ್ರೆ ನಿನಗೆ ಬರಲ್ಲ. ಸರೆಂಡರ್ ಅನ್ನೋ ವಿಷಯ ತುಂಬಾ ಪ್ರಾಮುಖ್ಯವಾದದ್ದು. ಕರೆಕ್ಟ್. ಗುರುಗಳ ಹತ್ರ ಸರೆಂಡರ್ ಆಗೋದು ಅನ್ನೋದು ತುಂಬಾ ಬೇಕಾಗಿರೋ ವಿಷಯ. ಅದು ಎಲ್ಲರೂ ಆಗಕ್ಕಾಗಲ್ಲ. ಲಕ್ಷಕ್ಕೊಬ್ಬ. ಇವಾಗ ನಾವು ಶಿಷ್ಯರು ಅಂತ ಇಟ್ಕೊಳ್ಳಿ,
ಪ್ಯೂರ್ ಅನ್ಸ್ಬೋದು ಅಷ್ಟೇ. ಎಲ್ಲರಿಗೂ ಹೇಳಿದ್ದಾರೆ. ಈ ಮಾಧ್ಯಮದ ಮುಖಾಂತರ ಯಾರಾದ್ರೂ ಬಂದು ಏನಾದ್ರೂ ಹೇಳ್ತಾರಂತ ನಾನು ಇಲ್ಲಿವರೆಗೂ ಕಾದೆ. ಯಾರು ಹೇಳ್ತಾ ಇದ್ದಾರೆ? ಇಲ್ಲ. ಓ ಕಷ್ಟ, ಓ ಮುಷ್ಕಿಲ್, ಅದು ಇದು ಅಂತ ಹೇಳ್ತೀರ. ಅವ್ರು ಹೇಳ್ದಂಗೆ ಹೇಳಿ. ಅವರು ನಿನ್ನ ಹೃದಯದಲ್ಲಿ ಕುಂತಿರ್ಬೇಕು, ನಿನ್ನ ಆತ್ಮದಲ್ಲಿ ಕುಂತಿರ್ಬೇಕು. ಅವರ ಮಾತುಗಳು, ನುಡಿಗಳು ನಿನ್ನ ಕಿವಿಗೆ, ನಿನ್ನ ಬ್ರೈನ್ಗೆ ಕುಂತಿದ್ದಿದ್ರೆ ಇವತ್ತು ಯಾಕೆ ಆಚೆ ಬರಲ್ಲ? ಅದು ಹೌದು, ಬಂದೇ ಬರುತ್ತೆ. ಕುಂತಿಲ್ಲ ಅಂತೀನಿ. ಅವ್ರ ಆಶೀರ್ವಾದ ಇದ್ದೇ ಇರುತ್ತೆ. ಇಲ್ವಾ? ಕರೆಕ್ಟ್. ಹೆಂಗಿರ್ಬೇಕು ಒಂದು ಶಿಷ್ಯ ಗುರು ಅಂದ್ರೆ ಬಸವಣ್ಣನು ಈಶ್ವರನ ತರ ಇರ್ಬೇಕು. ಬಸವಣ್ಣ ಹಿಂಗ್ ಕುಂತಿರ್ತಾನೆ, ಹಂಗೇ ಇರ್ಬೇಕು, ಅಲ್ಲೇ ತಲೀನವಾಗಿರ್ಬೇಕು. ಎಲ್ಲಿ ಒಂದು ನೋಡಿ ಸ್ಲಿಪ್ ಆಗೋಗ್ಬಿಡುತ್ತೋ ಆಗ್ಬಾರ್ದು. ಅದ್ ಹೆಂಗಾದ್ರೆ ಅಚೀವ್ ಮಾಡ್ಕೊಂಡ್ಬಿಡ್ಬೇಕು, ಕೇಳ್ಕೊಂಡು ಹೋಗ್ಬಿಡ್ಬೇಕು. ನಿನ್ನ ಭಾವನೆಯಲ್ಲಿ ಅಲ್ಲೇ ಇರ್ಬೇಕು. ಎಲ್ಲರಿಗೂ ಯಾಕೆ ಅಂಟೋದಿಲ್ಲ? ಭಾವನೆಗಳಿಲ್ಲ. ಬೇರೆ ಯಾವ ಬರ್ತಾರೆ, ಏನೋ ಓದ್ತಾರೆ, ಏನೋ ಮಾತಾಡ್ತಾರೆ, ಹೋಟ್ಲ ಕಥೆಗಳು ಎತ್ತುತ್ತಾ ಇರ್ತಾರೆ, ತಿನ್ನೋ ಕತೆ ಎತ್ತುತ್ತಾ ಇರ್ತಾರೆ, ಕಲಿಯೋ ಕತೆ ಇಲ್ಲ. ಮುಖ್ಯವಾಗಿ ಭಕ್ತಿ ಇಲ್ಲ ಗುರುಗಳ ಮೇಲೆ. ಅದಿಲ್ಲೇ ಇಲ್ಲ ಬಿಡಿ, ಅದಿಲ್ಲೇ ಇಲ್ಲ. ಇವತ್ತು ನಮ್ಮ ಹತ್ರನೇ ಕೇಳ್ತಾರೆ, ನಾಳೆ ನಮ್ಗೆ ಹೇಳ್ತಾರೆ. ಈ ತರ ಎಷ್ಟೋ ಜನ ಇದ್ದಾರೆ. ಇರ್ಲೂ ಬೇಕು, ಶೋಕಿ ಇದು. ಇಲ್ಲಿದ್ರೇನೆ ಶೋಕಿ ನಡೆಯೋದು. ತಪ್ಪು ರೈಟು ಸರಿ, ತಪ್ಪುಗಳು ನಡೆದೇನೆ ಶೋಕಿ ಇದು, ಜೀವನಾನೇ ಇದು. ಹಿಂಗೆ ಅವ್ರು ಹೋಗಿದ್ದು, ಅವ್ರು ತೀರೋಗೋ ಟೈಮಲ್ಲಿ ನನಗೆ ಶೋಕಿ ಇಲ್ಲ. ಆ ತರ ಒಂದು ಅದ್ಭುತವಾದ ವ್ಯಕ್ತಿ ನಾನು ಇನ್ನೂ ನೋಡಿಲ್ಲ. ನನಗೆ ನನ್ನ ಬಾಳಿನಲ್ಲಿ, ಲೈಫಲ್ಲಿ ಏಕೈಕ ಗುರುಗಳು ಅವರೇನೆ, ಒಂದೇ ಗುರು. ಅದಕ್ಕೆ ಮಾರ್ಗ, ಆ ನವಾಬನ್ನವರು ತುಂಬಾ ಬುದ್ಧಿವಂತರು ಅಂತ ಹೇಳಿದವರು ರಾಮಪ್ರಸಾದ್ ಅವರು ಮಾರ್ಗದರ್ಶಿಗಳು. ಅವ್ರು ಏನು ಹೋಗಿದ್ರೆ ಹೌದು, ನಾನು ಅಲ್ಲಿ ಹೋಗಿ ಸೇರ್ತಾ ಇರ್ಲಿಲ್ಲ. ದಾರಿ ತೋರ್ಸ್ಕೊಟ್ಟವ್ರು ಅವರು. ಆಮೇಲೆ ಅವರು ಕಾಂತಬಿ ಏಕ್ ಜಾಗ ಮೇ ಸುನ್ನ ಅಂದ್ರು, ಎಲ್ಲಾದ್ರೂ ಒಂದ್ ಕಡೆ ಕಲಿಬೇಕು ಅಂತ ರಾಮಪ್ರಸಾದ್ ಅವರು ಹೇಳಿದಾಗ ನಾನೇನ್ ಮಾಡಿದೆ, ನನಗೆ ಸಲೀಸು ಅಂತ ಹೇಳಿ ಆ ಕಡೆ ಸಲೀಸು ಅನ್ನಿಸ್ತು, ಆ ಕಡೆ ಜಂಪ್ ಮಾಡ್ಬಿಟ್ಟೆ. ಅಲ್ಲಿ ಅವ್ರಿಗೇನ್ ತಿಳಿದಿದೆಯೋ ಅದನ್ನ ಹೇಳ್ಕೊಟ್ಟಿದ್ದಾರೆ. ಕೊನೆ ತೀರ್ಕೊಳ್ಳೋ ಟೈಮಲ್ಲಿನೂ ಇದೇ ರಾಜೇಂದ್ರನೇ ಬಂದು ಅವ್ರಿಗೆ ಹುಷಾರಿಲ್ಲಂತೆ, ಆರೋಗ್ಯ ಕೆಟ್ಟೋಗಿದೆಯಂತೆ, ಸ್ವಲ್ಪ ಹೋಗಿ ನೋಡು ಅಂತ ಹೇಳಿದಾಗ ನಾನು ಹೋಗಿದ್ದೀನಿ. ಪ್ರತಿದಿನ ಹೋಗ್ತಾ ಇದ್ದೆ, ಯಾರಿಗೂ ಗೊತ್ತಿಲ್ಲ. ಮಧ್ಯಾಹ್ನ 2 ಗಂಟೆಗೆ ಹೋದ್ರೆ ರಾತ್ರಿ 10 ಗಂಟೆಗೆ ಬರ್ತದೆ. ನಮ್ಮ ಮನೆಗೂ ಗೊತ್ತಿಲ್ಲ. ನಮ್ಮ ಮನೆಗೆ ಇಷ್ಟೆಲ್ಲಾ ಶೋಕ್ಗಳು ಮಾಡಿದ್ದೀನಿ ಅಂತ ನಮ್ಗೂ ಗೊತ್ತಿಲ್ಲ ಅವ್ರ ಮನೆಗೆ. ಆ ಥರ ನಂದು ಲೈಫ್ ಸ್ಟೈಲು. ಹೋಗಿ ಅವ್ರಿಗೊಂದು 300-400 ರೂಪಾಯಿ ಕೈಯಲ್ಲಿ ಇಟ್ಬಿಟ್ಟು ಊಟ ಗೀಟ ಕೊಡಿಸ್ಬಿಟ್ಟಿದ್ದೆ. ಅಲ್ಲೆಲ್ಲ ಕುಂತ್ಕೊಂಡು ಇನ್ನೇನಾದ್ರೂ ಇದೆಯಾ ಸರ್ಕು ಯಾವುದೇ ಹೇಳ್ದೆ ಬಿಟ್ಬಿಟ್ಟವ್ರು ಏನೋ ಯೋಚನೆ ಮಾಡ್ತಾ ಇದ್ರಿ. ಅಯ್ಯೋ ಅವ್ರು ನಾವು ಕೇಳ್ತಾ ಇದೆ, ಕೇಳಿ ಅವ್ರ ದೊಡ್ಡ ಗುರುಗಳು ಅಮೀರ್ ಜಾನ್ ಬೈ, ನವಾಬ್ ದೊಡ್ಡ ಗುರುಗಳು. ನವಾಬ್ಗೆ ಒಟ್ಟು 4 ಜನ ಗುರುಗಳು. ಇವಾಗೆಲ್ಲ ಗುರುಗಳು ಅಂದ್ರೆ ಗುರುಗಳೇ ಇಲ್ಲ ಅಂತಾರೆ. ಎಲ್ಲ ನಾವೇ ನಾನೇ ಕಲ್ತ್ಬಿಟ್ಟೆ ಅಂತಾರೆ. ಎಲ್ಲಿಂದ ಹೆಂಗಪ್ಪ ಕಲ್ತ್ಬಿಟ್ಟೆ? ಯಾರೆಲ್ಲ ಹೆಂಗಪ್ಪ ಕಲ್ತ್ಬಿಡ್ತೀಯಾ? ಕಲ್ತಿರ್ತೀಯ, ಯಾವುದೋ ಒಂದೊಂದು ಕಲ್ತಿರ್ತೀಯ. ಸೈಂಟಿಸ್ಟ್ ಕಂಡಿಡ್ತಾನೆ, ಲೆಬೋರಿಯಸ್ ಜಾಬು, ತುಂಬಾ ಕಷ್ಟ ಇದೆ. ಅದು ಈ ಶೇಕ್ ಲೈನ್ ತುಂಬಾ ಕಷ್ಟ ಇದೆ. ವ್ಯತ್ಯಾಸಗಳು ಇದೆ. ಹತ್ತತ್ರನೇ ವ್ಯತ್ಯಾಸ ಇದೆ. ಕಣ್ಣಿರೋದಷ್ಟೇ, ಮೊಮೆಂಟ್ ಇರೋದು ಎಷ್ಟೋ ವ್ಯತ್ಯಾಸಗಳಿದೆ. ಜೋಡಣೆ ಮಾಡಿ ಮಾತಾಡ್ಬೇಕು. ಇದನ್ನ ಎಲ್ಲ ಜೋಡಣೆ ಮಾಡಿ ಮಾತಾಡ್ಬೇಕು. ಜೋಡಣೆ ಮಾಡಿ ಮಾತಾಡ್ಲಿಲ್ಲ ಅಂದ್ರೆ ಬರಲ್ಲ. ಒಂದೊಂದಕ್ಕೆ ಒಂದೊಂದು ಹೇಳ್ಕೊಂಡು ಬಂದ್ರೆ ಕಷ್ಟ ಆಗ್ತದೆ. ಅವಾಗ ಹೋಗಿ
ಅಲ್ಲೊಂದು ಮನೆ ಕಟ್ಟಿ ನಿಂತೋಗಿರೋ ಮನೆ ಪ್ಲಿಂತ್ ಇತ್ತು, ಅದ್ರ ಮೇಲೆ ಕುಂತ್ಕೊಂಡ್ಬಿಡೋದು ರಾತ್ರಿ ಹೊತ್ತು ಲಾಸ್ಟ್ ಬಸ್ವರೆಗೂ. ಗಾಡಿ ಬಂದು ಮೆಜೆಸ್ಟಿಕಲ್ಲಿ ಬಿಟ್ಬಿಟ್ಟು ಹೊಂಟೋಗ್ತಾರೆ, ಕುಂತ್ಕೊಂಡು ಮಾತಾಡೋದು. ಅವಾಗ ಹೆಂಗೆ ಈ ಟಾಪಿಕ್ ನೆತ್ತೋದು ಅಂತ ಹೇಳಿದೆ, ನಿಮ್ಮ ದೊಡ್ಡ ಗುರುಗಳಿದ್ರಲ್ಲ ಅಮೀರ್ಜಾನ್ ಬೈ, ಅವರು ಯಾವ ಡೌನ ತುಂಬಾ ಲೈಕ್ ಮಾಡಿ ನೋಡ್ತಾ ಇದ್ರು ಅಂತ ಅಂಗ್ರೇಜ್ ಅರಗಿಸಿದಾಗ ಅವ್ರು ತುಂಬಾ ಬುದ್ಧಿವಂತರು. ಅವ್ರದ್ದು ಹೇಳ್ಬೇಕಂದ್ರೆ ಅವ್ರದ್ದೇ ಒಂದು ಎಪಿಸೋಡ್ ಬೇಕು. ಓಕೆ, ಅಷ್ಟಿದೆ ಅಂದ್ರೆ ಸರಳವಾದ ವಿಷಯ ಆದ್ರೂ ಅಮೂಲ್ಯವಾದ ವಿಷಯ ಇದೆ. ತುಂಬಾ ಡೀಪ್ ಆಗಿ ಯೋಚನೆ ಮಾಡಿ ಹೇಳ್ತಾರೆ. ಅದನ್ನ ಅವ್ರಿಗೆ ವ್ಯಾಲ್ಯೂ ಕೊಡ್ಬೇಕಂದ್ರೆ ನನ್ನಂತಾನೇ ವ್ಯಾಲ್ಯೂ ಕೊಡ್ಬೇಕು. ಒಂದು ವಿದ್ಯಾವಂತಾನೇ ವ್ಯಾಲ್ಯೂ ಕೊಡಕ್ಕಾಗೋದು, ಮಿಕ್ಕಿದವ್ರಿಗೆಲ್ಲ ಅದು ಸರಳವಾಗಿ ಕಾಣಿಸ್ತದೆ. ಓಕೆ, ಆ ಥರ ಟಾಪಿಕ್ಗಳು. ಆವಾಗ ಅವ್ರು ಇದ್ಕೊಂಡಿದೆ ನೀರ್ ಪತ್ತಿ ரொம்ப ಇವ್ರ ಗುರುಗಳು, ಇವ್ರ 4 ಜನ ಗುರುಗಳನ್ನ ಅವ್ರ ಗುರುಗಳು ಅಂತ ಅಷ್ಟು ವ್ಯಾಲ್ಯೂ ಕೊಡಲ್ಲ, ಇವ್ರನ್ನ ಕೊಡ್ತಾರೆ. ಇವ್ರಿಗೆ ರೆಕಮೆಂಡ್ ಮಾಡಿ ಕಳಿಸಿದವರು ವಾಸು ಅನ್ನೋರು, ಅವರೊಂದು ಗುರು. ಅಲ್ಲೋಗೋ ಅವ್ರು ಯಾರಿಗೂ ಹೇಳ್ಕೊಡಲ್ಲ, ಆ ಥರ ಕ್ಯಾರೆಕ್ಟರ್ ಅವ್ರು ಹೇಳ್ಕೊಡಲ್ಲ. ಆ ಕಾಲಕ್ಕೆ 400 ರೂಪಾಯಿ ಕೊಟ್ರೆ ಜೊತೆ ಮಾಡಿಕೊಡು ಅಂತ ರಿಕ್ವೆಸ್ಟ್ ಮಾಡಿದ್ರೆ ಅವರು ಅಮೀನಾ ಕೋರ್ಟಲ್ಲಿ ಹೊಸ ಪಾಪನವ್ರು, ನಿಜವಾಲೇ ಪಾಪನೇ ಅವ್ರು ಹೇಳಿ ಸತ್ಯನೇ. ಹಂಗಲ್ಲ ನಾವು ಜೊತೆ ಮಾಡಬಾರ್ದು. ಆರೋ ಅಕ್ಕಿನ ಕಮ್ಮಿ ಮಾಡಿ ಹಿಡಿಯೋ ಅಕ್ಕಿನ ಸಾಯಿಸಾಕ್ಬಿಡ್ತೀವಿ ನಾವು, ಜಾಸ್ತಿ ಅರಂಗ್ ಮಾಡ್ತೀವಿ, ಅದಕ್ಕೆ ಮುಷ್ಕಿಲ್ ಕೊಡ್ತೀವಿ, ಅದಕ್ಕೆ ರಿಸ್ಟ್ರಿಕ್ಷನ್ ಕೊಡ್ತೀವಿ. ಆ ಥರ ಒಂದು ಕ್ರಿಯೆನ ಇದರಲ್ಲಿ ಬೂಸ್ಟ್ ಮಾಡ್ತೀವಿ. ಈ ಶೇಕ್ ಲೈನಲ್ಲಾಗಲಿ ಯಾವುದ್ರಲ್ಲಾಗಲಿ ನಾವು ಬೂಸ್ಟ್ ಮಾಡ್ತೀವಿ. ಕೆಲವರು ಮೆಡಿಸಿನಲ್ಲೂ ಮಾಡ್ತಾರೆ, ಅದು ಆ ಮೆಡಿಸಿನ್ಗೆ ಅದು ದೊಡ್ಡ ಚಾಪ್ಟ್ರು, ಅದು ಆಮೇಲೆ ಹೋಗೋಣ, ನೀವು ಇದ್ದೀರಾ ಅದಕ್ಕೆ. ಓಕೆ, ಹಂಗಾಗಿ ಅವರು ಹೊಸ ಪಾಪನವ್ರಂತೆ, ದೊಡ್ಡವರೆಲ್ಲ ಅಷ್ಟು ಸಲೀಸಾಗಿ ಜೊತೆನೂ ಮಾಡಲ್ಲ. ಮಾಡಿದ್ರೂ ಸ್ವೀಟ್ ಗೀಟೆಲ್ಲ ಹಂಚಿ ಒಂದು ಜೊತೆ ಮಾಡಾದ್ಮೇಲೆ ಇದಕ್ಕೆ ಮಸೀದಿಗೆಲ್ಲ ಹೋಗಿ ಎಲ್ಲ ಪೂಜೆ ಮಾಡಿ ಆಮೇಲೆ ಸ್ವೀಟ್ ಗೀಟೆಲ್ಲ ಹಂಚಿ ಒಂದು ಜೊತೆ ಮಾಡೋರು. ಆ ರೀತಿ ಒಂದು ಕೇಸ್ ಏನಂದ್ರೆ, ಇವರು ಹೊಸದಲ್ಲಿ ಫ್ರೆಂಡ್ ಆದಾಗ ನವಾಬು ಇವರು ಫಸ್ಟ್ ಡೇ ಅವ್ರು ಶೇವಿಂಗ್ ನಲ್ಲಿದ್ರಂತೆ, ಶೇವಿಂಗ್ ಮಾಡ್ತಾ ಇದ್ರು. ಇವ್ರು ಹಿಂದ್ಗಡೆ ಹೋಗಿ ಒಂದು ಅಕ್ಕಿ ನೋಡ್ತಾ ಇದ್ರಂತೆ. ಕಮ್ಮಿಂದ ಒಂದು 5 ನಿಮಿಷ 10 ನಿಮಿಷ ಎಲ್ಲ ನೋಡಿದ್ದಾರೆ. ಆವಾಗ ಅವ್ರು ಎದ್ದು ಬಂದದ್ದು, ಅಚ್ಚಾ ದೇಖ್ತಾ ಹೈ ಅವ್ರು ಕ್ಯಾ ಸಿಕ್ನೇಕೋ ಆಗಯ್ಯ, ತುಂಬಾ ಚೆನ್ನಾಗಿ ನೋಡ್ತಾ ಇದೆಯಲ್ಲ, ಅದೇ ನೀವೇನ್ ಕರೆಯಕ್ ಬಂದೆ ನನ್ನ ಹತ್ರ? ಇಲ್ಲೆಲ್ಲ ಇದ್ದಾರೆ, ಹಿಂಗ್ ನೋಡ್ತಾರೆ ಹಿಂಗ್ ಬಿಟ್ಬಿಡ್ತಾರೆ, ಹಿಂಗ್ ನೋಡ್ತಾರೆ ಹಿಂಗ್ ಬಿಟ್ಬಿಡ್ತಾರೆ. ಕ್ಯಾ ಜಾಣ್ ದೇಖಿಯ, ಒಂದ್ ಅಕ್ಕಿ ಹೋಗ್ಬೇಕು ಅಂದಿದ ತಕ್ಷಣ ಒಂದು ಉದಾಹರಣೆ ಬಂತು. ಒಂದ್ ಅಕ್ಕಿ ಯಾವುದೋ ಒಂದು ಮುಂದೆ 6 ತಿಂಗಳ ಹಿಂದೆ ಕತೆ, 20 ನಿಮಿಷ ನೋಡಿದೀವಿ. ಓಕೆ, ಪಾಸ್ ಆಗ್ತಾ ಇಲ್ಲ ಅಕ್ಕಿ, ಪಾಸ್ ಆಗ್ತಾ ಇಲ್ವೇ, ಏನಯ್ಯ ಬಾಜಿಗೆ ಬರ್ತಾ ಅಲ್ವೇ ಅಂದ್ರೆ 20 ನಿಮಿಷ ಆದ ಮೇಲೆ ಬಂದು ಚುಚ್ತವೆ. ಆವಾಗ ನೀನು 1 ನಿಮಿಷದಲ್ಲಿ ಇಲ್ಲ ನೋಡೋ ಸೆಕೆಂಡ್ ನಲ್ಲಿ ಹಂಗೆ ತರೋ ಇದರಲ್ಲಿ ಫೋಟೋ ನೋಡಿ ಹೇಳೋದ್ರಲ್ಲಿ ಹೆಂಗಿದಾಗುತ್ತೆ? ಆಗೋದಿಲ್ಲ. ತುಂಬಾ ನೋಡ್ತಾ ಇದ್ದೀನಿ. ಇರ್ಬೇಕು ಇನ್ಸ್ಪಿರೇಷನ್ ಬೇರೆಯವ್ರಿಗೆ ಇರ್ಬೇಕು. ಅವ್ನು ನೋಡ ಅವನು ಏನೋ ಕಲಿತಾನೆ, ಅವನಿಗೆ ಹೆಚ್ಚಿಗೆ ಹೋಗ್ಬಿಡ್ಬೋದು ನಾಳೆ. ಅದು ಇರ್ಬೇಕೆ, ಶೋಕಿನಲ್ಲಿ ಇರ್ಬೇಕು. ಅದು ಇದು ABCD ಅದು ಇದು ಎಲ್ಲ ಇರ್ಬೇಕು. ಅದ್ರ ಮಧ್ಯೆ ಆಡ್ಕೊಂಡು ಯಾವನ ಬುದ್ಧಿವಂತ ಆದವನು ಈ ಮೇಲೆ 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 ಏಕಿ ಹೋಗಿ ಒಂದು ಹಂತ ನಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಏನು ಎಲ್ಲಾನು ಎಲ್ಲಿಂದ ಹುಡ್ಕೋದವನು ತಿನ್ನತಾನೆ, ಇಲ್ಲಿ 2 ತಿಂತಾನೆ. ಇವಾಗ ನಾನು ಶೇಕ್ ಅಂತಿದ ತಕ್ಷಣ 2 ತಿನ್ಲಿಲ್ವಾ? ಅಂತಿದ್ದೆಷ್ಟೋ 2 ತಿಂದಿದ್ದೀನಿ. ಒಂದು ಉದಾಹರಣೆ ಅದು, ಅಂತಿದ್ದೆಷ್ಟೋ 2 ತಿಂದಿದ್ದೀನಿ ಬಿಡಿ. ಅವಾಗ ಎಲ್ಲಿಗೆ ನಿಲ್ಸುತ್ತೆ? ಈ ಉದಾಹರಣೆ ಇದೇನೆ, ಇಂಥದ್ದೆಷ್ಟೋ ಉದಾಹರಣೆ ಇದೆ ನನ್ನ ಹತ್ರ.
ಇದು ಆನೆಕಲ್ಲು ವಾಸು ಮನೆಗೆ ಹೋದಾಗ ಒಂದ್ ಅಕ್ಕಿ ನೋಡ್ದೆ ಸರಿ ಇಲ್ಲ ಅಂತ ತೀರ್ಮಾನ ಮಾಡ್ಬಿಟ್ಟೆ. ವಾಸು ಮನೆಗೆ, ಜಯರಾಮನ್ ಮನೆಗೆ, ವಾಸು ಮನೆಗೇನೆ. ಹೌದಾ? ಇವಾಗ ಚಿಕ್ಕಮ್ಮಿ 15 ವರ್ಷದ ಹಿಂದೆ ಇರ್ಬೋದು ಕತೆ. ವಾಸು ಮನೆಗೆ, ಜಯರಾಮನ್, ಆನೆಕಲ್ ಜಯರಾಮನ್ ಮನೆಗೆ. ಹಾ, ನೋಡಿದಾಗ ಆ ಅಕ್ಕಿ ನನಗೆ ಹಿಡಿಸ್ಲಿಲ್ಲ. ನಾವ ಬಂದ್ರು, ಜೊತೆಗೆ ಇದ್ರು. ನೋಡ್ತಾನೆ ಅವ್ರು 2 ನಿಮಿಷ ಆಯ್ತು, 3 ನಿಮಿಷ ಆಯ್ತು. 3 ನಿಮಿಷ ನೋಡೋ ಅಕ್ಕಿ ಏನು ಅಂತ ನನಗೆ ಮನಸ್ಸಲ್ಲಿ ಪ್ರಶ್ನೆ. ನಾನು ಹಿಂದೆ ನಿಂತ್ಕೊಂಡು ಹಿಂಗ್ ನೋಡ್ತಾ ಇದ್ದೀನಿ. ಪಾಸ್ ಆಗೋಯ್ತು. ಸೋಮಣ್ಣನ ಮನೆಗೆ ಹೋಗಿದ್ದು. ಸೋಮಣ್ಣ, ಆನೆಕಲ್ ಸೋಮಣ್ಣನ ಅವನು ಇದ್ದ. ಆನೆಕಲ್ ಸೋಮಣ್ಣನ ಮನೆಗೆ ಹಿಂಗಿದ್ದೀನಿ. ಅಕ್ಕಿ ನೋಡ್ರಿ ಪಾಸ್ ಆಗೋಯ್ತು. ನನ್ಗೂ ಆಗೋಯ್ತು, ಅವ್ರಿಗೆ ಆಗೋಯ್ತು ಅಂತ ಗೊತ್ತು ನಮ್ಗೆ. ಅದು ಇದೆ ಲಿಂಕ್. ಕೆಲವೊಂದು ಡೌಗಳಿದೆ, ಲಿಂಕ್ ಇದೆ, ಕರೆಕ್ಟ್ ಆಗೋಯ್ತು. ಅವಾಗ ಕಪಾಳಕ್ಕೆ ಹೊಡೆದಂಗಾಯ್ತು. ಅಷ್ಟು ಬೇಗನೆ ಜಡ್ಜ್ ಮಾಡಿ ತಪ್ಪು ತೀರ್ಮಾನಗಳು. ಆವತ್ತು ಬಿಟ್ಟವನು ಬೇಗನೆ ತೀರ್ಮಾನ ನಾ ತಗೊಳಲ್ಲ. 1 ವಾರನ ಆತ ಅಷ್ಟೆ. ಯಾತಕ್ಕೆ ಇದೀವಿ ಈ ಮಾಧ್ಯಮದಲ್ಲಿ ಯಾಕೆ ಹೇಳ್ತೀನಿ ಅಂದ್ರೆ, ಹಂಗೆಲ್ಲ ಬೇಗನೆಲ್ಲ ನೋಡಿ ಹೇಳಕ್ಕಾಗಲ್ಲ. ಬೇಗನೆ ನೋಡಿ ಡಿಸಿಷನ್ ಎಲ್ಲ ತಗೋಬೇಡಿ. ತಗೊಳೋರು ತಗೊಂತಾ ಇರ್ರಿ. ಬೇರೆ ಯಾರೋ ಕಲಿಯೋರು ಇದ್ದೀರಲ್ಲ ABCD, ಅವ್ರಿಗೆ ಹೇಳ್ತಾ ಇದ್ದೀನಿ, ಕಲ್ತಿರೋರ್ಗೆ ಹೇಳ್ತಾ ಇಲ್ಲ. ಹೌದು, ಅಲ್ಲಿ ಬೇಗನೆ ನೋಡುವ. ಅವಾಗ ನಾವೊಬ್ಬ ಗುರುಗಳು ಹೇಳಿದ್ರಂತೆ, अच्छे दिखता है ना, और क्या सीखने के आ गया. ಆಮೇಲೆ ಅವರು ತನ್ನ ಕಡಿಮೆ ಕಲ್ತರು. ಕಡಿಮೆ ಅಂದ್ರೆ ಕಡಿಮೆ ಅವಧಿ ಕಲ್ತರು. ನಮ್ಮಂತೆಯವರು ನಾನು ಇರೋವಾಗ ಅವ್ರಿಗೆ ಜೀವವಾಗಿದ್ದಿದ್ರೆ ಅದ್ರ ಕಥೆನೇ ಬೇರೆ, ಉಜ್ತಾ ಇದೆ. ಹೆಂಗಿದ್ರೆ ಬಿಡ್ತಾ ಇರ್ಲಿಲ್ಲ. ಅವ್ರ ದೊಡ್ಡ ಗುರುಗಳು ಏನ ಮೋದಿನ್ ಸಾಬ್ ಅವ್ರ ಗುರುಗಳು. ಅವರು ಹೊರದೇಶದಿಂದ ಬಂದವರು, ನಾರ್ತ್ ಕಡೆಯಿಂದ ಬಂದವರು. ಅವ್ರದ್ದು ಕತೆ ಇದೆ. ಅವರು ಪ್ರವೀಣ್ರು. ಅವ್ರ ತಯಾರಾದವರು ಅಮೀರ್ ಜಾನ್ ಅವರು. ಅಮೀರ್ ಜಾನ್ ಅವ್ರ ತಯಾರಾದವರು ನವಾಬ್ ಅವರು. ನವಾಬ್ ಅವ್ರ ABCD ಕಲ್ತವರು ರಾಜೇಂದ್ರ ಅವರು. ಇದು ನನ್ನ ಕತೆ. ಒಂದು ಇನ್ಸಿಡೆನ್ಸ್ ಹೇಳ್ತೀನಿ. 3 ಕಳ್ಳಿ ಪಟ್ಟ ಇವ್ರ ಹತ್ರ ಆಡದಂತೆ ಸಾಯಂಕಾಲದವರು. ಅವಾಗ ವೇಲೂರ್ಗೆ ಹೋಗಿ ಅದೇ ಸ್ಟೋರಿ ಹೇಳಿ ಸರ್. ಅದು ವೇಲೂರ್ಗೆ ಹೋಗಿ ಬಂದಾದ್ಮೇಲೆ 3 ಕಲ್ಲಿ ಪಟ್ಟ ನನ್ನ ಜೊತೆ ಮಾಡಿದ್ದೆ. ಇವರಲ್ಲಿ ಡಬಲ್ಲೇ ಮಾಡಿದ್ದೆ. ಸಕ್ಸಸ್ ಆಗೋಯ್ತು. ಆ 3 ಕಲ್ಲಿ ಪಟ್ಟ ಡಜನ್ ಹೊಡಿಯೋದು, 10 ಮೇಲೆ ಹೊಡಿಯೋದು. ಹೊಡೆದ್ರೆ ಮಧ್ಯಾಹ್ನ 12 ಗಂಟೆಗೆ ಬಂದು ಸುಮ್ಮನೆ ಗಟ್ಟಿ ಮಾಡಿದ್ರೆ 1 ನಿಮಿಷದಲ್ಲಿ ಔಟು, ಕಚ್ಕೊಂಡ್ಬಿಡೋದು. ಒಂದು ಅರ್ಧ ಮುಕ್ಕಾಲು ಅವರ್ ಆದ್ಮೇಲೆ ತಿರ್ಗಿ ಕೆಳಗಡೆ ಬರೋದು. ಹಿಂಗೆ 4-5 ಸತಿ ಮಾಡೋದು. ಸೂರ್ಯ ಮಧ್ಯದಲ್ಲಿದ್ದಾಗ ಈ ಕ್ರಿಯೆ ನಡೆಯುತ್ತೆ. ಬಿಟ್ವೀನ್ 12 to 1. ಕೆಲವು ಕ್ರಿಯೆಗಳು ದೂರ ಇದ್ರೂ ನಡೀತದೆ. ಅದು ಡೆನ್ಸಿಟಿ ಮೇಲೆ ಹೋಗುತ್ತೆ. ಅಕ್ಕಿ ಡವ್ ಮೇಲೆ ಹೋಗುತ್ತೆ. ಡವ್ವೇ ಇಲ್ಲ ಅಂದ್ರೆ ಡೆನ್ಸಿಟಿ ಇಟ್ಕೊಂಡು ಏನ್ ಮಾಡ್ತೀವಿ, ಆ ಏರಿಯಾ ಬಂದ್ರೆ ಆ ಡೆನ್ಸಿಟಿ, ಲೈಟ್ ವೇಟ್ ಡೆನ್ಸಿಟಿ ಆಗಿದ ತಕ್ಷಣ ಅಲ್ಲಿ ಕ್ರಿಯೆ ಸ್ಟಾರ್ಟ್ ಆಗ್ಬಿಡ್ತದೆ ಆ ಅಕ್ಕಿಗಳಿಗೆ. ಈ ಅಕ್ಕಿ ಹೆಂಗ್ ಮಾಡೋದು, ಸಾಯಂಕಾಲ ಕುಂತ್ಕೊಡೋದು. ಅದು 2 ರೋಡಲ್ಲಿ ಮಾಡಿದ್ದೆ. ಮೊದಲನೇ ಮಾಡೋದು 50 ನಿಮಿಷ ಆಡೋದು. ಈ 50 ನಿಮಿಷಕ್ಕೆ ಯಾಕೆ ಬಿಡ್ಬೇಕು, ಬಾಲ ಬಿಚ್ಚೆ ಬಿಟ್ಟು ನೋಡೋಣ ಅಂತೇಳಿ ಬಿಚ್ಚಿಬಿಟ್ಟೆ. ಒಂದೇ ಬಿಡೋಣ. ಬುಧವಾರ ಬಿಸಾಕು ಸಾಯಂಕಾಲ, ಭಾನುವಾರ ಬಿಡು ಸಾಯಂಕಾಲನೇ. ಹೋಗಿ ರಂಗಪ್ಪ ಅವ್ರ ದಾವಡಿಯಲ್ಲಿ ಹಿಂಗೆ ನೀವು ಹೇಳಿದ್ದು ಡವಲ್ಲೇ ಮಾಡಿದೆ, ಸಕ್ಸಸ್ ಆಗೋಯ್ತು, ಹಿಂಗೆ ಆಡ್ತಾ ಇದ್ದೆ ಅಂತೇಳಿ. ಅದು ಮಾರ್ಕೆಟ್ದು ಹೆಣ್ಣು 8.75 ರೂಪಾಯಿ. ಆಶುದು ಗಂಡು. ಆಶು ಮಾರ್ಕೆಟಲ್ಲಿ ತಂದಿದ್ದೆ, ಅವನು ಕೊಟ್ಟಿದ್ದ, ಆ ಜೊತೆ ಮಾಡಿದ್ದ. ಅಲ್ಲಿ ನವಾಬ್ ಅವರು ತಂದೆ ಹಿಂಗೆ ಡಬಲ್ ಇದೆ, ಇಲ್ಲ ತಾಯಿ ಇದೆ ಡಬಲ್ ಇದೆ, ಇಲ್ಲ ತಾಯಿದು ಡಬಲ್ ಇದೆ, ತಂದೆದಿದೆ, ಎಲ್ಲ ಡಿಟೇಲ್ ಆಗಿ ಅಲ್ಲೇ ಕುಂತ್ಕೊಂಡು ಹೇಳ್ಬಿಟ್ರು. 100 ಹೆಚ್ಚು ಕಮ್ಮಿ 90% ಹತ್ತತ್ರವಾಗಿ ತಂದು ಹೇಳ್ಬಿಟ್ರು. ಆಮೇಲೆ ಕರ್ಕೊಂಡು ಬಂದು ತೋರಿಸ್ದೆ. ಅವತ್ತು ಬಿಟ್ಟಿದ್ವಿ ಅಕ್ಕಿ. ಸಾಯಂಕಾಲ ಕುಂತ್ಕೊಂತು ನೋಡಿದ್ರು, ತುಂಬಾ ಸಂತೋಷ ಪಟ್ರು. ಅವ್ರು ಹೇಳಿದ್ದ ರೀತಿಗಳಲ್ಲೇ
ಬೇರೆ ಯಾವ್ದು ಡೋಬಲ್ಲಿ ನಮ್ಗೆ ಗೊತ್ತಿದ್ದಂಗೆ ನಾವು ಕಲ್ತೂ ಇಲ್ಲ, ಬಿಟ್ಟು ಇಲ್ಲ, ನಮ್ಗೆ ಗೊತ್ತೂ ಇಲ್ಲ. ಎಲ್ಲಾ ಡೋಗಳನ್ನೂ ಉಜ್ತಾನೂ ಇದ್ದೀವಿ, ನೋಡ್ತಾನೂ ಇದ್ದೀವಿ, ಈಗ್ಲೂ ನೋಡ್ತಾನೆ ಇರ್ತೀವಿ. ಆ ಬೆಂಕಿ ಯಾರಿಲ್ವೇ? ಹೌದು. ನೋಡ್ತಾನೆ ಇದೀವಿ. ನನಗೆ ಗುರುಗಳು ಹುಡುಕ್ತಾ ಇದ್ದೀನಿ, ಶಿಷ್ಯರನ್ನಲ್ಲ. ಇನ್ನೂ ಕಲಿಬೇಕು. ಶಿಷ್ಯರೇ ನನಗೆ ಯಾರು ಇಲ್ಲ, ಈ ಮಾಧ್ಯಮದ ಮುಖಾಂತರ ಹೇಳ್ತೀನಿ. ಸುಮಾರು ಜನಕ್ಕೆ ಕಲ್ಸ್ಕೊಟ್ಟಿದ್ದೀರಾ ಅಂತ ಕೇಳ್ಪಟ್ಟಿದ್ದೀನಿ ನಾನು. ನಾನ್ ಒಂದು ಯಾವ್ದು ಹೇಳ್ತೀನ್ರಿ, ನಾನು ಹೆಂಗೆ ಟೀಚರ್ ಆಗೋಗ್ಬಿಡ್ತೀನಿ. ಟೀಚರ್ ಅನ್ನೋದಕ್ಕೆ ಅದು ಅದು ಫಲವತ್ತಾದ ವಿಷಯ, ಅದು ನಾನಲ್ಲ. ನಾನೇನು ನನ್ನ ಹತ್ರ ABCD XYZ ಏನೋ ಇದೆ, ABC ಯಾವ್ದು XYZ ಯಾವ ಹೇಳ್ತೀನಿ, ನೀವು ತಿಳ್ಕೊಂಡ್ಬಿಡ್ತೀವಿ. ಅಷ್ಟು ಮಾತ್ರ ನಾನು ಗುರು ಅಲ್ಲ, ನೀವು ಶಿಷ್ಯರಲ್ಲ. ಇವೆಲ್ಲ ನನ್ನ ಫ್ರೆಂಡು. ಹಂಗೆ ಏನು ಇವತ್ತು ನೀವು ಬಂದು ಕೇಳಿದ್ರೆ ಹೇಳ್ತೀನಿ, ನೀವು ಶಿಷ್ಯನಾ? ನಮ್ಮ ಜಗ್ಗಿ ಅವನೇ ಮೊಬೈಲ್ ಬಗ್ಗೆ ನನ್ಗೆ ಗೊತ್ತೇ ಇಲ್ಲ. ಇದೇನು ಆಪಾಗಿ ಓದ್ತದೆ ಅಂದ್ರೆ ಹಿಂಗಣ್ಣ ಹಂಗಣ್ಣ ಅಂತ ನನ್ ಬುರ್ರೆಗೆ ಎಕ್ಕಲ್ಲ. ಇವನು ನನ್ನ ಗುರುನಾ? ನನ್ನ ಮೊಮ್ಮಗಳು 3 ವಯಸ್ಸು 5 ವಯಸ್ಸು ಇವಾಗ, ಅವಳು ಯಾವ್ದೋ ಹೇಳ್ಕೊಡ್ತಾವಳೆ ಗುರುನಾ? ಗುರು ಅನ್ನೋದಕ್ಕೆ ಸಪ್ರೇಟ್ ಮೀನಿಂಗ್ ಇದೆ ರೀ, ಶಿಷ್ಯ ಅನ್ನೋದಕ್ಕೂ ಸಪ್ರೇಟ್ ಇದೆ. ಎಲ್ಲರೂ ಶಿಷ್ಯರಾಗಕ್ಕೆ ಗುರುಗಳು ಬೇಕಾದ್ರೆ ಸಿಕ್ಬಿಡ್ತಾರ. ಅದೆಲ್ಲ ಹಾವಭಾವ ಭಕ್ತಿ. ಗುರುಗಳು ಕಲ್ತಿರೋನು ಗುರು, B ಗೊತ್ತಿರೋನು ಗುರು, Z ಗೊತ್ತಿರೋನು ಗುರು, ವೆರೈಟಿ ಕಲ್ತಿರೋರು ಗುರುಗಳು. ಆದ್ರೆ ಪರಿಪೂರ್ಣವಾದ ಒಳ್ಳೆ ಶಿಷ್ಯ ಸಿಗಲ್ಲ. ಅದು 100,000ಕ್ಕೂ ಒಬ್ಬ. ಅವನ ಕಥೆನೇ ಬೇರೆ, ಅವನ ನೀಟ್ನೆಸ್ ಬೇರೆ, ಅವನ ಲೆಕ್ಕಾಚಾರನೇ ಬೇರೆ, ಅವನ ಸರೆಂಡರ್ ರೀತಿನೇ ಬೇರೆ. ಮಿಕ್ಕಿದವರೆಲ್ಲ ಬರ್ತಾರೆ ಹೋಗ್ತಾರೆ, ನಮ್ಗೇನೋ ತಿಳಿದಿರೋದು ಇದನ್ನೆಲ್ಲ. ಈ ಬೆಲೂನ್ ಬೇಡ, ಈ PP ಬೇಡ ಅಂತ ಬಿಸಾಕ್ತಾ ಇರೋದು ಇವೆಲ್ಲ ನಾವು. ಇವಾಗ ಏನು 70 ವಯಸ್ಸಾಯ್ತು, ನಿರ್ತೀವೋ ಇಲ್ವೋ, ನನ್ಗೆ ಓಪನ್ ಹಾರ್ಟ್ ಸರ್ಜರಿ ಆಗಿದೆ, ಬ್ರೈನ್ಗೆ ಇದಾಗ್ತಾ ಇಲ್ಲ.